ಕ್ರೀಡಾ ಪ್ರೇಮಿಗಳಿಗೆ ನಮಸ್ಕಾರ. ನಾನು ಸಂಪತ್ ವಂಡಾರು. ನಿನ್ನೆ ನಡೆದಂತ IPL ಪಂದ್ಯ ಸಾಕಷ್ಟು ಕುತೂಹಲ ಇತ್ತು. 18ನೇ ಸೀಸನ್ನ ಆರಂಭಿಕ ಪಂದ್ಯದಲ್ಲಿ, ಉದ್ಘಾಟನಾ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಎನ್ನುವಂಥದ್ದಾಗಿ ಕುತೂಹಲ ಹೆಚ್ಚಿತ್ತು. ಇದು RCB ಪಾಲಿಗೆ ಆರಂಭ, ಶುಭಾರಂಭ. ನಿನ್ನೆ ಗೆದ್ದು ಬೀಗಿದೆ ನಮ್ಮ RCB ತಂಡ. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ IPL ಕೇಕ್. ವೀಕ್ಷಕರೇ, ನಿನ್ನೆಯ ಪಂದ್ಯ, ನಿನ್ನೆಯ ವೀಕೆಂಡ್ ರಸದೌತಣ, IPL ರಸದೌತಣವನ್ನ ನೀವೆಲ್ಲರೂ ಕೂಡ ಆಸ್ವಾದ ಮಾಡ್ಕೊಂಡಿದ್ದೀರಿ. ಯಾಕಂತ ಹೇಳಿದ್ರೆ ಬಲಿಷ್ಠ KKR ಅವರದ್ದೇ ಹೋಮ್ ಗ್ರೌಂಡ್, ಅಲ್ಲಿ ಬಗ್ಗು ಬಡಿದಿದ್ದು ನಮ್ಮ RCBಯ ಹುಡುಗರು. ಎಂತ ರೋಚಕ ಪಂದ್ಯ ಇದು. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸಿಂಚನಾ ಜಯರಾಮ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಸಿಂಚನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹಾಗೆಯೇ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಟೀಲ್, ನಿಜಕ್ಕೂ ಕೂಡ ಇದು ಆರಂಭ, ಶುಭಾರಂಭ ಅಂತ ನಾನು ಕಾರ್ಯಕ್ರಮ ಆರಂಭದಲ್ಲಿ ಹೇಳಿದೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಎಲ್ಲೋ ಒಂದು ಕಡೆಯಲ್ಲಿ ಭಯ ಇತ್ತು. ಯಾಕಂತ ಹೇಳಿದ್ರೆ RCB ಅವರು ಈ ಹಿಂದೆ ನೋಡ್ಕೊಂಡು ಬಂದ್ರೆ ಆರಂಭಿಕ ಪಂದ್ಯದಲ್ಲಿ ಸೋತಿದ್ದು ಜಾಸ್ತಿ. ಸೋತ್ಕೊಂಡು ಹೇಳ್ತಿದ್ರು, ಫ್ಯಾನ್ಸ್ ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ದೇವರಿಗೆ ಅಂತೇಳಿ. ಆದ್ರೆ ಈ ಬಾರಿ ಅಭಿಮಾನಿ ದೇವರುಗಳಿಗೆ ಕೊಟ್ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಪಟೇಲ್? ನಿಜ, ಅಂಕಲ್ ಮಕ್ಕಳೆಲ್ಲ ರೆಡಿ ಆಗಿದ್ರು ಸ್ಟೇಟಸ್ ಹಾಕಕ್ಕೆ. ಏನಂತಂದ್ರೆ ಈ ಪಂದ್ಯ ಅಂತ ಸೋಲ್ತಾರೆ ಇವರು, ನಾವು ಸ್ಟೇಟಸ್ ಹಾಕೋಣ ಉರ್ಸೋಣ ಅಂತ. ಬಟ್ ಅದು ಉಲ್ಟಾ ಆಗಿದೆ. ನಾವು RCB ಫ್ಯಾನ್ಸು ನಿನ್ನೆಯಿಂದ RCB ಫ್ಯಾನ್ಸ್ ಮುಖದಲ್ಲಿ ಅದು ಏನೋ ಒಂದು ನಗು, ಅದೇನೋ ಒಂದು ಹುಮ್ಮಸ್ಸು, ಒಂಥರ ಹಬ್ಬ ಥರ ಅನ್ನಿಸ್ತಾ ಇದೆ. ಆ ಒಂದು ಜಗಮಗಿಸುವಂತಹ ಉದ್ಘಾಟನಾ ಪಂದ್ಯ, ಅದರಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ದೊಡ್ಡ ಸನ್ಮಾನ. 18 ವರ್ಷದಿಂದ RCBಯಲ್ಲಿ ಇದ್ದಿದ್ದಕ್ಕೆ ಅವ್ರಿಗೊಂದು ಸನ್ಮಾನ ಆಯಿತು. ಅದಾದ ನಂತರ 18 ಅನ್ನೋದು ಹೇಗೆ ನಮ್ಗೆ ಲಕ್ ಹೊಡಿತಾ ಇದೆ ಅಂತಂದರೆ 18ನೇ ಒಂದು ಜೆರ್ಸಿ ನಂಬರು, 18ನೇ ಸೀಸನ್ನು, ಇದೆಲ್ಲ ಮಿಕ್ಸ್ ಆಗಿ ಎಲ್ಲೋ ಈ ಸರಿ ಕಪ್ ಎತ್ತು ಅಂತದಂತೂ ಗ್ಯಾರಂಟಿ ಕಾಣಿಸ್ತಾ ಇದೆ. ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಮೊದಲ ಸೀಸನ್ ನೆನಪು ಬಂತು. ಮೊದಲ ಸೀಸನ್ನಲ್ಲಿ KKR ಅವರು ನಮ್ಗೆ ಇದೇ ಥರ ಹೀನಾಯವಾಗಿ ಸೋಲಿಸಿದ್ರು. ಬ್ರೆಂಡಮ್ ಮೆಕಲಮ್ ಹೆಂಗೆ ಹೊಡೆದಿದ್ರು ಅಂದರೆ RCB ಅವರು ಏನು ಮರ ಟೆಸ್ಟ್ ಆಟಗಾರನ ಕರ್ಕೊಂಡ್ಬಂದ್ಬಿಟ್ಟವ್ರೆ. ಈ ಅಸಹ್ಯ. ಅಲ್ಲಿ ನಿನ್ನೆ ನಾನು ನೋಡ್ತಾ ಇದ್ದೆ, ಅಲ್ಲಿ ಕೋಚ್ಗಳೆಲ್ಲ ನಿನ್ನೆ ಇಂಟರ್ವ್ಯೂ ಕೊಡುವಾಗ ಆ ರೀತಿಯಾಗಿ ಹೊಡೆದಾಗ ಯಾರು ಕೂಡ ಅಲ್ಲಿ ಕೂತ್ಕೊಂಡೇ ಇಲ್ಲ, ಎಲ್ಲರೂ ಹೊರಗಡೆ ಓಡಿಗಿದ್ರಂತೆ. ಅಂಥದ್ದನ್ನು ನಿನ್ನೆ KKRಗೆ ವಾಪಸ್ ಮುಟ್ಟಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2019ರಿಂದ ನಾವು KKR ಜೊತೆ ಗೆದ್ದೇ ಇಲ್ಲ. ಅದೊಂದು ದೊಡ್ಡ ಅವಮಾನ ಇತ್ತು. ಈಗ 6 ವರ್ಷದ ನಂತರ ಆ ಒಂದು ಸೇಡನ್ನ ತೀರಿಸ್ಕೊಂಡ್ರು. ನಿನ್ನೆ ಕೊಹ್ಲಿ ಅವರ ಅತ್ಯದ್ಭುತವಾದಂತಹ ಒಂದು ಇನ್ನಿಂಗ್ಸು. ಆಮೇಲೆ ನಿನ್ನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಎಲ್ಲ ಇಂಗ್ಲಿಷ್ ಪ್ಲೇಯರ್ ತಗೊಂಡಿದ್ದಾರೆ, ಯಾರು ಫಾರ್ಮಲ್ ಇಲ್ಲ ಅಂತ ಹೇಳಿ ಇಂಗ್ಲಿಷ್ನ ಭರ್ಜರಿಯಾಗಿ ಓಪನಿಂಗ್ ಮಾಡಿದ್ದಾರೆ. ಅಡಿಗೆಗೆ ರುಚಿ ಸಿಕ್ಕಿದೆ. ಸಾಲ್ಟ್ ಹಾಕಿದ್ದಾರೆ. ಲಿವಿಂಗ್ ಸ್ಟೋನು ಒಂಥರ ಲಿವಿಂಗ್ RCB ತರ ಹೊಡೆದಾಡಿದ್ದಾರೆ. ಮತ್ತೆ ನಮ್ಮ ಕ್ಯಾಪ್ಟನ್ ನವ ಯುವಕ ಆ ಒಂದು ಕಂಬ್ಯಾಕ್, ಅವರ ಒಂದು ಇನ್ನಿಂಗ್ಸು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಕಳಶ ಅಂತಾರಲ್ಲ ಕೊಹ್ಲಿ ಅವರ ಆಟ, ಅದು ನಾಟ್ ಔಟ್ ಆಗಿರೋದು. ಏನ್ ಬೇಕು ನಮ್ಮ RCB ಫ್ಯಾನ್ಸ್ಗೆ? RCB ಫ್ಯಾನ್ಸ್ ಯಾಕೆ ಇಷ್ಟರ ಮಟ್ಟಿಗೆ ದೊಡ್ಡ ಬಳಗ ದೊಡ್ಡದಿದೆ ಅಂತಂದ್ರೆ ಆ ಒಂದು ಕಳಶದಿಂದ. ಖಂಡಿತವಾಗ್ಲೂ ನಿನ್ನೆ ರಸದೌತನ ಮೊದಲ ಪಂದ್ಯ ಇಷ್ಟರ ಮಟ್ಟಿಗೆ ಕಿಕ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ತುಂಬಾ ಕಿಕ್ ಕೊಡ್ತು. ಮತ್ತೆ ಇನ್ನೂ ಒಂದು ಆ್ಯಡ್ ಮಾಡ್ಬಿಡ್ತೀನಿ, ನಾವು ಇಷ್ಟು ಸುಲಭವಾಗಿ ಗೆದ್ಬಿಡೋದು, ನಮ್ದೆಲ್ಲ ಹೆಂಗ್ ಗೊತ್ತಾ, ಬಾಯಿಗೆ ಬರ್ಸೆ ನಾವು ಗೆಲ್ಲೋದು. ಆದ್ರೆ ಇಷ್ಟು ಈಸಿಯಾಗಿ ಗೆದ್ಬಿಟ್ರೆ ನಮ್ಮವರು ಅಂತ ಅದೊಂದು ಖುಷಿ. ಖಂಡಿತವಾಗ್ಲು ನಿನ್ನೆ ಹೈ ವೋಲ್ಟೇಜ್ ನೋಡ್ದಂಗೆ ಆಯ್ತು ಪಂದ್ಯ. ವೆಲ್ ಪಾಟೀಲ್. ಮಂಜು, ಇನ್ನೊಂದು ಕಡೆಯಲ್ಲಿ ನಂಬರ್ 18 ಸೀಸನ್ 18 ಎಲ್ಲವೂ ಕೂಡ ನಮ್ಮ ಪಾಲಿಗೆ ಇದೆ ಎನ್ನುವುದಾಗಿ ಶುಭ ಸೂಚಕ. ನಿನ್ನೆಯ ಪಂದ್ಯಾವಳಿಯನ್ನ ಗೆದ್ದಿರೋದು, ಅದು ಕೂಡ ಹಾಲಿ ಚಾಂಪಿಯನ್ಸ್ ಅನ್ನ ಸೆದೆಬಡಿಬೇಕು ಅವರದ್ದೇ ನೆಲದಲ್ಲಿ, ಅದು ಕೂಡ ಈಡನ್ ಗಾರ್ಡನ್ ನಲ್ಲಿ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. RCB ಹುಡುಗರ ಈ ಕಮಾಲ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮಂಜು, ಸೊ ಈಗ 18 ವರ್ಷ ದಾಟಿದೀವಿ, ನಾವೀಗ ವಯಸ್ಕರಾಗಿದ್ದೀವಿ. ಈಗ ನಾವು ಕ್ವಾಲಿಫೈಡ್ ಆಗಿದ್ದೀವಿ, ವಯಸ್ಕರಾಗಿದ್ದೀವಿ. ಓಟ್ ಹಾಕೋದಕ್ಕೆ ನಾವು ಗೆಲ್ತೀವಿ ಈ ವರ್ಷ ಅನ್ನೋದಕ್ಕೆ ಒಂದು ಸೀಲ್ ಮಾಡಿದ್ದೀವಿ ಫಸ್ಟ್ ಮ್ಯಾಚಲ್ಲಿ. ಇನ್ನೊಂದೇನೆಂದರೆ ಹೊಸ ಕ್ಯಾಪ್ಟನ್, ಹೊಸ ಉರುಪು, ಹೊಸದೊಂದು ಹುಮ್ಮಸ್ಸು ಇದೆ ಕ್ಯಾಪ್ಟನಲ್ಲಿ. ಅವರು ಆಗಿದಂತಹ ಬದಲಾವಣೆಗಳು, ಬೌಲಿಂಗಲ್ಲಾಗಲಿ, ಬ್ಯಾಟಿಂಗಲ್ಲಾಗಲಿ, ಫೀಲ್ಡಿಂಗಲ್ಲಾಗಲಿ, ಅವ್ರು ತೋರಿಸಿದಂತಹ ಚಾಕಚಕ್ಯತೆ ನೋಡ್ತಾ ಇದ್ರೆ ಈ ಒಂದು ಉರುಪು ಕೊನೆಯವರೆಗೂ ಇದೇ ಥರ ಇರಲಿ. RCBಯಲ್ಲಿ ಇದೇ ಒಂದು ಬದಲಾವಣೆ, ಯಾವುದೇ ತರಹದ ಬದಲಾವಣೆ ಕ್ಯಾಪ್ಟನ್ನಲ್ಲಿ ಇರಲಿ. ಹೆಂಗಿದೆ ಅಂತಂದರೆ
ಕೊಹ್ಲಿ ಆಗಲಿ ಸಾಲ್ಟ್ ಆಗಲಿ ಹೆಂಗೆ ಓಪನ್ ಮಾಡಿದ್ರು ಅಂತಂದರೆ ಇದು ಬೇಕಿತ್ತು ನಮಗೆ. ಯಾಕಂದರೆ ಇಷ್ಟು ಸೀಸನ್ಗಳಲ್ಲಿ ಒಂದು ಒಳ್ಳೆ ಪೇರ್ ಇರಲಿಲ್ಲ. ABD ಕೊಹ್ಲಿ ಆಗಿ ABD ಗೈಲ್ ಆಗಲಿ, ಕೊಹ್ಲಿ ಆಗಲಿ, ಈ ಒಂದು ಪೇರಲ್ಲಿ ಕಳ್ಕೊಂಡಿದ್ವಿ ನಾವೆಲ್ಲೋ. ಅದನ್ನ ಸಾಲ್ಟ್ ತುಂಬಿದ್ರು ಅಂತ ನಾನು ಹೇಳ್ತೀನಿ ಸರ್. ಯಾಕೆ ಅಂತಂದರೆ ಈ ಒಂದು ಮ್ಯಾಚ್ಗಳಲ್ಲಿ, ಪ್ರೀವಿಯಸ್ ಮ್ಯಾಚ್ಗಳಲ್ಲಿ ಸಾಲ್ಟ್ ಆಡೇ ಇರಲಿಲ್ಲ. ಟೆಸ್ಟಲ್ಲಾಗಲಿ ODIಲ್ಲಾಗಲಿ ಆ ಒಂದು ಫಾರ್ಮೆಟೇ ಬೇರೆ, ಈ ಒಂದು ಫಾರ್ಮೆಟೇ ಬೇರೆ. ಎಲ್ಲರೂ ತುಂಬ ಜನ ಹೇಳ್ತಾ ಇದ್ರೆ ಸಾಲ್ಟ್ ಏನು ಆಡ್ತಾನೆ, ಸುಮ್ಮನೆ ತಗೊಂಡ್ರು ಹಂಗೆ ಹಿಂಗೆ ಅಂತ. ಅದಕ್ಕೆ ನಿನ್ನೆ ತಕ್ಕ ಉತ್ತರ ಕೊಟ್ಟರು. ಸರ್ ಹೇಳಿದ್ರು ಬೆಂಡಮ್ ಮೆಕಲಮ್ ಥರ ಒಡೆ ಆಟ ಆಡಿ, ಅದೇನಾದರೂ ಸ್ವಲ್ಪ ಏನಾದರೂ ಮ್ಯಾಚ್ ಏನಾದ್ರು ಮಿಸ್ ಆಗಿದ್ರೆ ಅವರು ಸದೆ ಬಡಿಯೋ ಅಂತ ವ್ಯಕ್ತಿನೇ ಸಾಲ್ಟ್ ಅವರು. ಯಾಕೆ ಅಂತಂದ್ರೆ ಅಂತ ವ್ಯಕ್ತಿ T20 ಸ್ಪೆಷಲಿಸ್ಟ್ ಅವರು. ಅದಕ್ಕೆ ಸಾಥ್ ಕೊಟ್ಟಿದ್ದು ನಮ್ಮ ವಿರಾಟ್ ಕೊಹ್ಲಿ, ದಿ ಗ್ರೇಟ್ ಮಹಾರಾಜ ಅಂತ ಹೇಳಿದ್ರೆ ನೀವು. ಅದ್ರ ಯಾವುದೇ ಒಂದು ತಪ್ಪಿಲ್ಲ, ಒಳ್ಳೆ ಮಾತನ್ನೇ ಹೇಳಿದಿರ. ಮಹಾರಾಜನೇ ಅವರು. IPL ಅಂತ ಬಂದ್ರೆ, ODI ಅಂತ ಬಂದ್ರೆ, ಒಟ್ಟು ಕ್ರಿಕೆಟ್ ಅಂತ ಬಂದಾಗ ಅವ್ರು ಮಹಾರಾಜರೇ, ರಾಜರಲ್ಲೇ ಮಹಾರಾಜರು ಅವರು. ಎಸ್, ಸಾಕಷ್ಟು ವಿಚಾರಗಳ ಕುರಿತು ಹೇಳಿದ್ರಿ. ಸಿಂಚನ, ಇನ್ನೊಂದು ಕಡೆಯಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ RCB ತಂಡ ಸೋತಿದ್ದು ಸಿಕ್ಕಾಪಟ್ಟೆ ಬೇಜಾರ ಆಯಿತು. ನಿನ್ನೆಯ ಮ್ಯಾಚ್ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತು. ಅಂದರೆ ಆ ಸೋಲನ್ನೆಲ್ಲ ಮರಿಬೇಕಪ್ಪ ಈ ಸಲ ಅಂತೇಳಿ ಆ ರೀತಿಯಲ್ಲಿ ನಿನ್ನೆಯ ಮ್ಯಾಚ್ ನೀವು ಕೂಡ ನೋಡಿದ್ದೀರಾ, ಹೇಗನ್ನಿಸ್ತು ನಿಮಗೆ ಅಂತೇಳಿ? ನೀವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಯೂಶ್ವಲಿ ಬಹಳಷ್ಟು ಸ್ಟಾರ್ಟಿಂಗ್ ಮ್ಯಾಚಸ್ಸು RCB ದೇವರಿಗೆ ಅಂತ ಹೇಳ್ತಾ ಇದ್ವಿ. ಆದರೆ ಈ ಸಲ ನೆನ್ನೆ ಮ್ಯಾಚ್ ನೋಡಿದ್ಮೇಲೆ ಏನನ್ನಿಸ್ತು ಅಂದರೆ RCB ಅವರು ದೇವರಿಗಲ್ಲ ಅಭಿಮಾನಿಗಳಿಗೋಸ್ಕರ ಆಡಿದ್ರು ಅಂತ ನೆನ್ನೆ ಅನಿಸ್ತು. ನೋಡಿ ತುಂಬಾನೇ ಖುಷಿ ಆಯ್ತು. ಇನ್ನು RCB ಅಭಿಮಾನಿಗಳಿಗೆ ಇದಕ್ಕಿಂತ ಜಾಸ್ತಿ ಇನ್ನೇನ್ ಬೇಕು ಹೇಳಿ. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಹೊಸ ಕ್ಯಾಪ್ಟನ್ ಸಾರಥ್ಯದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂತು. ರಜತ್ ಪಾಟಿದಾರ್ ಹೌದು, ತುಂಬಾ ಚೆನ್ನಾಗಿ ಬಂತು. ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳೋದಾದ್ರೆ ಸೋತಿದ್ದಾರೆ, ಬಟ್ ಬೇಜಾರಿಲ್ಲ, ಇನ್ನೇನು ಮತ್ತೆ ಗೆಲ್ತಾರೆ. ಅವರೊಂದು ಕಪ್ ಆಲ್ರೆಡಿ ಹೊಡೆದ್ಬಿಟ್ಟಿದ್ದಾರೆ. ಹೌದು, ಅದೇನ್ ಬೇಜಾರಿಲ್ಲ. ಆ ಬೇಜಾರನ್ನ ಇದು ಮರ್ಸ್ತು ಅಂತ ಹೇಳ್ಬೋದು. ಈ ಸಲ ಮೆನ್ಸ್ ಕಪ್ ಗ್ಯಾರಂಟಿ ಹೊಡಿತಾರೆ. ಹೌದು, ಖಂಡಿತ. ಎಸ್, ಮುಂದಿನ ಹಂತದಲ್ಲಿ ಸಿಂಚನ ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ಪಾಟೀಲ್, ಒಂದ್ ಕಡೆಯಲ್ಲಿ RCBಯ ಬ್ಯಾಟಿಂಗ್ ವೈಭವ ಹೇಳೋದಕ್ಕಿಂತ ಮುಂಚಿತವಾಗಿ ಬೌಲಿಂಗ್ ನಲ್ಲಿ ಯಾವ ರೀತಿಯಾದಂತ ಪ್ರದರ್ಶನವನ್ನ ಮಾಡಿದ್ರು. ನಿನ್ನೆ ಟಾಸ್ ಗೆದ್ದಂತ RCB ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತು. ಎಲ್ಲರೂ ಹೇಳಿದ್ರು ಗುಡ್ ಡಿಸಿಷನ್ ಅಂತೇಳಿ. KKR ತಂಡವನ್ನ ಕಟ್ಟಿ ಹಾಕಿದ ಪರಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಾಟೀಲ್, ಒಂದು ಆರಂಭದಲ್ಲಿ ಡಿಕಾಕ್ ಅವರು ಕ್ಯಾಚ್ ಬಿಟ್ಟಾಗ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಏನ್ ಮರೆ ಆ ಓಪನಿಂಗ್ ಅಲ್ಲೇ ಹಿಂಗೆ ಮಾಡಿದ್ರಲ್ಲ ಅಂತ ಹೇಳಿ. ಸುಯೇಶ್ ಶರ್ಮಾ ಅದು ಅಷ್ಟರ ಮಟ್ಟಿಗೆ ನಾನು ಉತ್ತಮ KKR ಇದ್ದಾಗಲೂ ಕೂಡ ಅಷ್ಟು ಒಳ್ಳೆ ಫೀಲ್ಡಿಂಗ್ ನೋಡಿಲ್ಲ. ಅದು ಕೂಡ ಇಲ್ಲಿ ಮುಂದುವರಿತು. ಬಟ್ ಅದೇ ಓವರಲ್ಲಿ ಒಂದು ಹೆಜಲ್ವುಡ್ ಎಂತ ಬಾಲಿಂಗ್ ಹಾಕಿದ್ರು ಅಂದ್ರೆ ಹೆಜಲ್ವುಡ್ ನಿನ್ನೆ ಮಾತ್ರ ನಮ್ಗೆ ಪ್ರತಿ ಸರಿ RCB ಏನೋ ಒಂದು ಪ್ರಾಬ್ಲಮ್ ಅಂದ್ರೆ ನಾನು ಪ್ರತಿ ಸರಿ ಹೇಳ್ತೀನಿ, ಅದನ್ನ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಲೈನ್ ಅಪ್ ನ ತಗೋತಾರೆ, ಅಷ್ಟೇ ಕಳಪೆ ಬಾಲಿಂಗ್ ತಗೊಂಡಿರ್ತಾರೆ. ಬಟ್ ಈ ಸರಿ ಅದನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಹ್ಯಾಜಲ್ವುಡ್, ಭುವನೇಶ್ವರ್ ಕುಮಾರ್, ಆಮೇಲೆ ಯಶ್ ದಯಾಳ್ ಆಗಿರ್ಬೋದು, ಸುಯೇಶ್ ಆಗಿರ್ಬೋದು, ಆಮೇಲೆ ಕೃಣಾಲ್ ಪಾಂಡ್ಯ ಆಗಿರ್ಬೋದು. ಎಂತ ಬಾಲಿಂಗ್ ಇದೆ ನಮ್ದು ಈ ಸರಿ. ಬ್ಯಾಟಿಂಗು ಅಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಬಾಲಿಂಗು ಅಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿನ್ನೆ ಅದನ್ನ ನಿರೂಪಿಸಿದ್ರು ಕೂಡ. ನೋಡಿ, ಆ ಡಿಕಾಕ್ ಹೋದ್ಮೇಲೂ ಕೂಡ ರಹಾನೆ ಮತ್ತೆ ಇವರು ಸುನಿಲ್ ನಾರಾಯಣ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು. ನಾನು ಅದನ್ನ ನೋಡಿದ ತಕ್ಷಣ ಇದು 250 ಟಾರ್ಗೆಟ್ ಫಿಕ್ಸ್ ಅನ್ಕೊಂಡ್ಬಿಟ್ಟೆ. ಅದಾದ ನಂತರ ಕೃಣಾಲ್ ಪಾಂಡ್ಯ ಮ್ಯಾಚ್ ನ ಟರ್ನ್ ಮಾಡಿದ್ರು. ಅತ್ಯದ್ಭುತವಾದಂಥ ಬಾಲಿಂಗ್. ಕೃಣಾಲ್ ಪಾಂಡ್ಯ ನಿನ್ನೆ ಒಬ್ಬ ರೆಗ್ಯುಲರ್ ಸ್ಪಿನ್ನರ್ ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ತರನಾಗಿ ಸ್ಪಿನ್ ಮಾಡಿದ್ರು. ಅದ್ರ ಜೊತೆ ವಿಕೆಟ್ ಜೊತೆಗೆ ರನ್ ಕಂಟ್ರೋಲ್ ಕೂಡ ಮಾಡಿದ್ರು. ಆ ಹಂತದಲ್ಲಿ ಏನಾದರೂ ವಿಕೆಟ್ಸ್ ಬಿದ್ದಿರಲಿಲ್ಲ ಅಂದ್ರೆ 200+ ಹೋಗ್ತಿತ್ತು ಖಂಡಿತವಾಗ್ಲು. ಅದನ್ನ ತಡೆ ಹಿಡಿದ್ರು. ಅದ್ರ ಜೊತೆಗೆ ಉಳಿದ ಹ್ಯಾಜಲ್ವುಡ್ನ ನಾನು ಖಂಡಿತವಾಗ್ಲು ಅಲ್ಲಿ ಉತ್ತಮ ಬಾಲಿಂಗ್ ಅನ್ನ ಅನ್ನಿಸ್ಲೇಬೇಕು. ಅವರು ಕೂಡ ಒಂದು 2 ವಿಕೆಟ್ ತೆಗೆದುಕೊಂಡ್ರು. ಬಾಲಿಂಗ್ ಮಾತ್ರ ಅತ್ಯದ್ಭುತವಾಗಿ ಮೂಡಿ ಬಂತು, ಡೌಟ್ ಇಲ್ಲ. ಬಟ್ ನನಗೆ ಇನ್ನೊಂದೇನು ಗೊತ್ತಾ, KKR ಸ್ಪೆಷಲಿಸ್ಟ್ ಆಟಗಾರರು ಇದ್ದಾರೆ. ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ರಸೆಲ್, ರಿಂಕು ಸಿಂಗ್ ಇಂಥ ಆಟಗಾರರು ಫಿನಿಶಿಂಗ್ ಹಂತದಲ್ಲಿ ಇದ್ದಾಗ 9-10ನೇ ಓವರ್ಗೆ ನೀವು 100 ರನ್ ದಾಟಿದ್ದೀರಿ ಅಂದರೆ 200+ ತಲೆಯಲ್ಲಿ ಇರುತ್ತೆ. ಬಟ್ ಅವ್ರನ್ನೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಅವ್ರನ್ನ 174 ಕಟ್ಟಿ ಹಾಕಿದ್ದು ಖಂಡಿತವಾಗ್ಲು ನಮ್ಮ ಟೀಮ್ ಇಂಡಿಯಾ ಬಾಲಿಂಗ್ ಪಡೆ ಎಷ್ಟು ಸ್ಟ್ರಾಂಗ್ ಇತ್ತಲ್ಲ ಈ ಸರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ, ಅದೇ ಥರ RCB ಬಾಲಿಂಗ್ ನನಗೆ ತುಂಬ ಸ್ಟ್ರಾಂಗ್ ಅಂತ ಅನಿಸ್ತು. 24 ಬಾಲ್ ಅಲ್ವಾ 4 ಓವರಲ್ಲಿ 16 ಬಾಲ್ ಡಾಟೆ ಹಾಕಿದ್ದಾರೆ. ಹ್ಯಾಜಲ್ವುಡ್ 16 ಬಾಲ್ ಡಾಟೆ ಹಾಕಿದ್ದಾರೆ ನೋಡಿ, ಎಷ್ಟು ಗ್ರೇಟ್. ಅದು ಕೊನೆ ಓವರಲ್ಲಂತೂ ಇನ್ನು ಎಂತ ಬೌಲಿಂಗ್ ಹಾಕಿದ್ರು ಅದನ್ನ, ಅದು ಒಂದು ಟಚ್ ಆಗಿ ಬೌಂಡ್ರಿ ಹೋಯ್ತು. ಸರ್ ಆಲ್ರೌಂಡರ್, ನಾನು ಆಲ್ರೌಂಡರ್ ಬ್ಯಾಟಿಂಗ್ ಆಡ್ತೀನಿ ಅಂತ ಎಲ್ಲ ಕಡೆ ಹೇಳ್ಕೊಂಡಿದ್ರು. ಕನ್ನಡದ ಕಾಮೆಂಟೇಟರ್ ಕೂಡ ಅದನ್ನೇ ಹೈಲೈಟ್ ಮಾಡ್ತಿದ್ರು. ಮಂಜು, ಇನ್ನೊಂದ್ ಕಡೆಯಲ್ಲಿ ರಹಾನೆ ಮತ್ತು ಸುನಿಲ್ ನಾರಾಯಣ್
ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತಾ ಇತ್ತು? ಈ ಸಲನೂ ಬೌಲಿಂಗ್ ಇದೆ ಹಣೆ ಬರ ಅನಿಸ್ತಾ ಹೇಗೆ? ಸೊ ಅನ್ನಿಸ್ತು ಸರ್. ಹೆಂಗೆ ಅಂದ್ರೆ ಫಸ್ಟ್ 3 ಓವರು ನಮ್ಮ RCB ಕಡೆ ಇತ್ತು, ಮತ್ತೆ 3 ಓವರು KKR ಕಡೆ ಹೋಯ್ತು. KKR 3 ಓವರ್ ಅಲ್ಲ 13 ಓವರ್ವರೆಗೂ KKR ಕಡೆನೇ ಹೋಯ್ತು. ರಹಾನೆ ಟೆಸ್ಟ್ ಪ್ಲೇಯರ್, ತುಂಬಾ ಟೆಸ್ಟ್ಗಳನ್ನ ಆಡಿ ಟೆಸ್ಟ್ ಅಲ್ಲಿ ಕುಟ್ಟಿ ಒಂದು ರೇಂಜ್ ಅಲ್ಲಿ ಇದ್ರು. ಅವ CSK ಹೋದಾಗ ಒಂಚೂರು ಚೆನ್ನಾಗಿ ಆಡೋದ್ ಕಲ್ತ್ರು. ಅದಾದ್ಮೇಲೆ KKR ಬಂದ್ರು, ಕ್ಯಾಪ್ಟನ್ಸಿ ತಗೊಂಡ್ರು, ಹೊಸದೊಂದು ಉರುಪು ತಂತು. ಅವರು T20 ಪ್ಲೇಯರ್ ಅಪ್ಪ, IS 6 ಹೊಡಿಬಲ್ಲೆ, ನಾನು 6 ಹೊಡಿಬಲ್ಲೆ, ನಾನು ಬೌಂಡ್ರಿ ಹೊಡಿಬಲ್ಲೆ ಅನ್ನೋದನ್ನ ಸಾಥ್ ಕೊಟ್ರು. ಅದಕ್ಕೆ ನರೇನ್ಗೆ ಎಷ್ಟು ಟ್ರೈ ಮಾಡಿದ್ರು ಬಾಲ್ ಸಿಗ್ತಾ ಇಲ್ಲ ಅವ್ರಿಗೆ. ಹೊಡಿಬೇಕು ಅನ್ನೋ ಇದು ಬರದಲ್ಲಿ ತುಂಬಾ ಬಾಲ್ನ ಡಾಟ್ ಮಾಡ್ಕೊಂಡ್ರು. ಅದೇ ಉರುಪಲ್ಲಿ ಅವರು ಸಹ RCBಗೆ ಎಲ್ಲೋ ಒಂದ್ ಕಡೆ ಕಂಟಕ ಆಗ್ತಾರೆ ಅನ್ನೋ ಒಂದು ರೇಂಜ್ ಅಲ್ಲಿ ಬಂದಾಗ ಅವ್ರನ್ನ ವಿಕೆಟ್ ತಗೊಂಡು ಮನೆ ಪೆವಿಲಿಯನ್ ಕಡೆ ಕಳ್ಸಿದ್ವಿ. ಅದಾದ್ಮೇಲೆ ಒಂದೇನು ಅಂದ್ರೆ ಬಾಲಿಂಗ್ ಅಲ್ಲಾದ್ರೂ ಚಮತ್ಕಾರ ಮಾಡಿರ್ತಾರೆ, ಬ್ಯಾಟಿಂಗ್ ಅಲ್ಲಾದ್ರೂ ಮಾಡಿರ್ತಾರೆ. ನಿನ್ನೆ ನಾನು ಅನ್ಕೊಂಡೆ ಫಸ್ಟ್ ವಿಕೆಟ್ ಬೇಗ ಹೋಯ್ತಪ್ಪ, ಓಕೆ ಸುನಿಲ್ ನಾರಾಯಣ್ ಒಬ್ಬನ ತೆಗೆದ್ರೆ ಸಾಕು, ಬಟ್ ನೆಲಕ್ಕೆ ನಿಂತ್ಕೊಂಡೇ ಬಿಟ್ರು. 9.3 ಓವರ್ ತನಕನು ಅವ್ರಿಬ್ರದ್ದು ಪಾರ್ಟ್ನರ್ಶಿಪ್ ನೋಡಿ ಸುನಿಲ್ ನಾರಾಯಣ್ 26 ಬಾಲಲ್ಲೇ 44 ಹೊಡೆದಿರ, 5 ಬೌಂಡ್ರಿ 3 ಸಿಕ್ಸು. ಅದು ಪ್ರಮುಖ ಬೌಲರ್ಗಳನ್ನೇ ಹಿಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಜಿಂಕ್ಯ ರಹಾನೆ ಮಂಜು ಹೇಳ್ತಾ ಇರೋಂಗೆ ಆಸ್ ಎ ಟೆಸ್ಟ್ ಪ್ಲೇಯರು ಇವ್ನು ಯಾಕೆ ತಗೊಂಡ್ರಪ್ಪ, ಕ್ಯಾಪ್ಟನ್ಸಿ ಬೇರೆ ಕೊಟ್ಟಿದ್ದಾರೆ, ಇನ್ನು ಆಯ್ತು ಬಿಡು KKR ಕತೆ ಹಂಗೆ, ಚಾಂಪಿಯನ್ ಮಾಡಿದಂಥ ಕ್ಯಾಪ್ಟನ್ನೇ ಬಿಟ್ಟಿದ್ದಾರೆ, ತುಂಬಾ ಇದಿತ್ತು. ಅದಾದ್ಮೇಲೆ ಕೂಡ ರಹಾನೆ ಆ ಕ್ಯಾಪ್ಟನ್ಸಿ ನಿಭಾಯಿಸಿದ ರೀತಿ ಖಂಡಿತವಾಗ್ಲೂ ಇಷ್ಟ ಆಯಿತು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಮಧ್ಯಮ ಕ್ರಮಾಂಕ ದಿಢೀರ್ನೆ ಕುಸಿತಾ ಹೋಯ್ತು. ವೆಂಕಟೇಶ್ ಅಯ್ಯರು, ಆಮೇಲೆ ರಘುವಂಶಿ, ರಿಂಕು ಸಿಂಗು, ಅಂಡರ್ ಸಲ ಇಲ್ಲಿ ರನ್ನೇ ಬರಲಿಲ್ಲ. ಬಿಗ್ ಪಾರ್ಟ್ನರ್ಶಿಪ್ ಬರದೇ ಇದ್ದ ಕಾರಣಕ್ಕಾಗಿ 174ಗೆ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಯಿತು. ಒಂದು ಲೆಕ್ಕಾಚಾರದಲ್ಲಿ ಖಂಡಿತವಾಗ್ಲೂ RCB ನನಗೆ ಬ್ಯಾಟಿಂಗ್ ಎಷ್ಟು ವೈಭವ ಮೆರೀತೋ, ಆ 100 ರನ್ ಆದ್ಮೇಲೆ ನಮ್ಮ RCB ಬೌಲಿಂಗ್ ಇದೆಯಲ್ಲ ಅವ್ರನ್ನ ಕಟ್ಟಿ ಹಾಕಿದ್ದು ಅಷ್ಟು ಸುಲಭ ಇರಲಿಲ್ಲ. ಅದನ್ನ ಕಟ್ಟಿ ಹಾಕಿ ಅವರು ಕೂಡ RCB ಗೆಲುವಿಗೆ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅವರು. ವೆಲ್ ಸಿಂಚನ, ಇನ್ನೊಂದು ಕಡೆಯಲ್ಲಿ ನಿಮ್ಗೆ RCBಯಲ್ಲಿ ಯಾರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ? ನನಗೆ ವಿರಾಟ್ ಕೊಹ್ಲಿ ತುಂಬಾ ಇಷ್ಟ. ಯಾಕೆ ವಿರಾಟ್ ಕೊಹ್ಲಿ ತುಂಬಾ ಇಷ್ಟ? ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವರು ಕಿಂಗ್ ಅಂತಾನೆ ಹೇಳ್ಬೋದು. ಆ ಹೆಸರಿಗೆ ತಕ್ಕಂಗೆ ಇದ್ದಾರೆ. ಮತ್ತೆ ಇಲ್ಲಿ ತನಕ ಅವ್ರ ಟೀಮ್ನೆಲ್ಲ ನಡ್ಸ್ಕೊಂಡು ಬಂದಿರೋದಾಗಿರ್ಬೋದು, ಪ್ರತಿಯೊಂದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಂಗೆ ಇಷ್ಟ. ನೋಡೋಕು ಚಂದ ಇದೆ, ನೋಡೋಕು ಚೆನ್ನಾಗಿದ್ದಾರೆ. ಯಾಕೆಂತಂದ್ರೆ ಅವರು ಟೀಮ್ ಇಂಡಿಯಾ ಅಂತ ಬಂದಾಗ ಟೀಮ್ ಇಂಡಿಯಾಗೆ ಅವರು ಆಧಾರ ಸ್ತಂಭ ಅಂತ ಹೇಳ್ಬೋದು. ಸೊ ಇಲ್ಲಿ RCBಗೆ ಅಂತ ಬಂದಾಗ ಬೆಂಗಳೂರಿನ ದತ್ತುಪುತ್ರ ಅಂತಾನು ಹೇಳ್ಬೋದು. ಇನ್ನೊಂದೇನು ಅಂದ್ರೆ ಆಧಾರ ಸ್ತಂಭ. ಹೆಂಗೆ ಅಂತಂದ್ರೆ ಅವರು 18 ಸೀಸನ್ ಆಡಿರೋದು. ಫಸ್ಟ್ ಏನು ಗೊತ್ತಿಲ್ದಿರೋ ವ್ಯಕ್ತಿನ ಹುಡುಗನ್ ತಗೊಂಡು RCB ಬೆಳೆಸಿದೋಗಿದೆ. ಆ ಕೃತಜ್ಞೆ ಆಗಿದೆ RCBಗೆ. ನಾನು ಇದರಲ್ಲಿ ಇರ್ಬೇಕಪ್ಪ, ನನಗೆ ಯಾಕಂದ್ರೆ ಏನು ಗೊತ್ತಿಲ್ದಿರೋ ಟೈಮಲ್ಲಿ ಯಾರು ತಗೊಳ್ದಿರೋ ಟೈಮಲ್ಲಿ ನಾನು ತಗೊಂಡಿದ್ದಾರೆ, ಆ ಒಂದು ಪ್ರಾಮಾಣಿಕತೆ ನಾನು ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಇದ್ದಾರೆ. 400ನೇ T20 ಮ್ಯಾಚ್ ಆಡಿದ್ದಾರೆ. ಅದು ತುಂಬಾ ನಿನ್ನೆ ಅವ್ರಿಗೊಂದು ಪುರಸ್ಕಾರನೂ ಸಿಕ್ತು, ಎಲ್ಲರ ಕಡೆಯಿಂದ ಪುರಸ್ಕಾರ ಸಿಕ್ತು. ಅವ್ರು ಇದ್ರು ಅಂತಂದ್ರೆ ಕೊನೆ 20 ಓವರ್ ತನಕ ಅವ್ರೊಬ್ರು ಹೋತು ಅಂದ್ರೆ ಹೆಂಗೆ ಅಂದ್ರೆ ಕೊಂಡಿ ಬೀಳಿಸ್ತಾ ಇರ್ತಾರೆ. ಅವ್ರೊಬ್ರು ಇದ್ರು ಅಂದ್ರೆ ಯಾರೇ ಬರ್ರಪ್ಪ, ನನಗೊಬ್ಬ ಲಾಸ್ಟ್ ನಂಬರ್ 9 ಬ್ಯಾಟ್ಮನ್ ಬಂದ್ರು ನಾನು ವಿರಾಟ್ ಕೊಹ್ಲಿ ಇದ್ರೆ ಗೆಲ್ಸ್ಕೊಂಬರೋ ಒಂದು ಕೆಪಾಸಿಟಿ ವಿರಾಟ್ ಕೊಹ್ಲಿಗಿದೆ. ಅದಕ್ಕೆ ಅವ್ರನ್ನ ಮಹಾರಾಜ ಅನ್ನೋದು. ಎಸ್ ಮಂಜು, ಮಾತಾಡಿದಿರಿ ಸಾಕಷ್ಟು ವಿಚಾರಗಳ ಕುರಿತು. ಪಾಟೀಲ್, ಇನ್ನೊಂದು ಕಡೆಯಲ್ಲಿ KKR ಬೌಲಿಂಗ್ ಆಯಿತು, KKR ಬ್ಯಾಟಿಂಗ್ ವಿಭಾಗ ಆಯಿತು, ನಮ್ಮ RCB ಹುಡುಗರ ಬೌಲಿಂಗ್ ಆಯಿತು. ಈಗ ನಿನ್ನೆಯ ಮ್ಯಾಚ್ನಲ್ಲಿ ಮನರಂಜನೆ ಕೊಟ್ಟಿದ್ದು ನಮ್ಮ RCBಯ ಬ್ಯಾಟಿಂಗ್ ಲೈನಪ್. ಓಪನಿಂಗ್ ಇಂದ ಹಿಡಿದು ಯಾರೆಲ್ಲ ಬಂದವರೆಲ್ಲ ಬೌಲರ್ಸ್ಗೆ ಮರ್ಯಾದೆ ಕೊಡದೆ ಬಾರ್ಸ್ ಹೋದ್ರು. ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನು ಅಂದ್ರೆ KKR ಬಾಲಿಂಗ್ ಪಡೆ ಅಂತೂ ಹಗುರವಾಗಿ ಪರಿಗಣಿಸೋಕ್ಕಾಗಲ್ಲ. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮಗೆ ವರುಣ್ ಚಕ್ರವರ್ತಿ ಅಂತ ಬಾಲಿಂಗ್ ಮಾಡಿದ್ರು. ನನಗೆ ಸುನಿಲ್ ನಾರಾಯಣ್ಕಿಂತನೂ ಕೂಡ ಅವರೇ ತುಂಬಾ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ರು ಆರಂಭದಲ್ಲಿ. ಬಟ್ ಮೊದಲ ಓವರಲ್ಲೇ ಚೆಚ್ಚಿ ಬಿಸಾಕ್ಬಿಟ್ರು. ನಾನು ಅನ್ಕೊಂಡೆ ಏನ್ ಮರೆ ವರುಣ್ ಚಕ್ರವರ್ತಿಗೆ ಹಿಂಗ್ ಹೊಡಿತಾ ಇರೋರು, ವಿರಾಟ್ ಕೊಹ್ಲಿ 6 ಮೇಲೆ 6 ಹೊಡಿತಾ ಇದಾರೆ. ನಾನು ಅನ್ಕೊಂಡೆ ಓಕೆ ಇವ್ನು ಅವ್ರು ಮೊದಲೇ ಪ್ಲಾನ್ ಮಾಡಿರ್ತಾರೆ, ಓಕೆ ಕೌಂಟರ್ ಅಟ್ಯಾಕ್ ಮಾಡ್ಬಿಡೋಣ, ಒಂದ್ಸರಿ ಸೆಟ್ಲ್ ಆದ್ರೆ ಮತ್ತೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ನನಗೆ ವಿರಾಟ್ ಕೊಹ್ಲಿ ಅವರು ಆರಂಭದಲ್ಲಿ ಅಷ್ಟು ವೇಗವಾಗಿ ರನ್ ಕಲೆ ಹಾಕಿದ್ದು ಒಂದ್ ಸ್ವಲ್ಪ ಆಶ್ಚರ್ಯ ತಂತು. ಬಟ್ ಗೇಮ್ ಪ್ಲಾನ್ ನ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ನೋಡಿ, ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬಾ ಜನ ಮಾತನಾಡಿದ್ರು. ನಿನ್ನೆ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕೆ ಆತ RCB ತಂಡದ ಆಧಾರ ಸ್ತಂಭ ಅಂತಾರೆ ಅನ್ನೋದಕ್ಕೆ ಇದೇ ಕಾರಣ. ಒಂದು ಕಡೆಗೆ ಸಾಲ್ಟ್ ಬಗ್ಗೆ ತುಂಬಾ ಅನುಮಾನಗಳಿತ್ತು. ಏನ್ ಮರೆಯ ODIನಲ್ಲೂ ಆಡಿಲ್ಲ, ಟೆಸ್ಟ್ನಲ್ಲೂ ಆಡಿಲ್ಲ, 3-4 ಸರಣಿಗಳಲ್ಲಿ ವೈಫಲ್ಯ ಹೊಂದಿದ್ದಾರೆ. ಮತ್ತೆ ಲಿವಿಂಗ್ ಸ್ಟೋನ್ ಅಂತವರು, ಬೆಥೆಲ್ ಅಂತ ಎಲ್ಲರನ್ನೂ ಇಂಗ್ಲಿಷ್ ಅವ್ರನ್ನೇ ತೊಗೊಂಡ್ಬಿಟ್ಟಿದ್ದಾರೆ, ಬೇಕಾಗಿರಲಿಲ್ಲ ಅಂತ. ಬಟ್ ಸಾಲ್ಟ್ ಮತ್ತೆ ಕೊಹ್ಲಿ ಅವ್ರು ಹಾಕಿಕೊಟ್ಟಂಥ ಓಪನಿಂಗ್ ಪಾರ್ಟ್ನರ್ಶಿಪ್ 95 ರನ್
ಈಸಿಯಾಗಿ ಗೆದ್ದು ಬಿಟ್ವಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲೇ. ಪವರ್ ಪ್ಲೇನಲ್ಲಿ 80 ರನ್ ಮೇಲೆ ಹೊಡೆದಾಗ ಯಾವ ತಂಡ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ? ಮತ್ತೆ ಏನು ಗೊತ್ತಾ, ಅಜಿಂಕ್ಯ ರಹಾನೆ ಎಲ್ಲಾ ಬೌಲರ್ಗಳನ್ನು ಟ್ರೈ ಮಾಡಿದ್ರು. ಅವ್ರ ಕಡೆ ಒಂದು ಪ್ರಾಬ್ಲಮ್ ಅಂದ್ರೆ ಅನುಭವಿ ವೇಗದ ಬೌಲರ್ಸ್ಗಳು ಯಾರು ಇಲ್ಲದೆ ಇರೋದು. ಅದು ಒಂದು ದೊಡ್ಡ ಮೈನಸ್ ಆತ ಅವ್ರಿಗೆ. ಯಾರು ಅಂತಂದ್ರೆ ವೈಭವ್ ಅರೋರಾ ಆಗಿರ್ಬೋದು, ಜಾನ್ಸನ್ ಆಗಿರ್ಬೋದು, ಆಮೇಲೆ ಹರ್ಷಿತ್ ರಾಣಾ, ಅವ್ರ ಕಡೆಗೂ ಅನುಭವ ಇರಲಿಲ್ಲ. ನೋಡಿ, ಒಬ್ಬರು 3 ಓವರಲ್ಲೇ 42 ಕೊಟ್ಟಿದ್ದಾರೆ, ಇನ್ನು 2 ಓವರಲ್ಲಿ 31, ಹರ್ಷಿತ್ ರಾಣಾ 3 ಓವರಲ್ಲಿ 32. ಅವ್ರ ಕಡೆ ಚೆನ್ನಾಗಿ ಹಾಕಿದ್ದಂದ್ರೆ ಸುನಿಲ್ ನಾರಾಯಣ್, ಅದು ಕೂಡ 4 ಓವರಲ್ಲಿ 27 ಕೊಟ್ಟೇ ಬಿಟ್ಟಿದ್ದಾರೆ. ಬಾಲಿಂಗ್ ಆ ಒಂದು ಬಾಲಿಂಗ್ ದಾಳಿಯನ್ನು ಎದುರಿಸಿದ ರೀತಿಯನ್ನು ನೋಡಿದರೆ ಈ ಒಂದು IPL ಟೂರ್ನಿ ಉದ್ದಕ್ಕೂ ಏನಿದೆಯಲ್ಲ, RCB ಬ್ಯಾಟಿಂಗ್ನಲ್ಲೂ ಆ ವೈಭವವನ್ನು ಕಾಣಿಸುತ್ತೆ, ಬಾಲಿಂಗ್ನಲ್ಲೂ ಆ ವೈಭವ ಕಾಣಿಸುತ್ತೆ. ಮತ್ತು ಇದಾದ ನಂತರ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟಿಗೆ ಬರೋದಾದರೆ, ಆಸ್ ಎ ಕ್ಯಾಪ್ಟನ್ ಆಗಿ ಹೊಸ ನಾಯಕತ್ವ ಜವಾಬ್ದಾರಿ IPLನಲ್ಲಿ RCB ಫ್ರಾಂಚೈಸಿ ಅಂದ್ರೇ ಅದು ದೊಡ್ಡದು. ಅದಕ್ಕೆ ಒಬ್ಬ ಯಂಗ್ಸ್ಟರ್ನ ತಂದು ಕುಂದಿಸಿದ್ದಾರೆ. ನಾನು ಅನ್ಕೊಂಡಿದ್ದೆ ಆ ಪ್ರೆಷರ್ ಇವ್ರಿಗೆ ಬಂದು ಏನಾದರೂ ಆಟದ ಬಗ್ಗೆ ಸ್ಲೋ ಆಗಿ ಆಡೋಣ, ನಾನು ಕೊನೆಯವರೆಗೂ ನಿಂದಿರಬೇಕು, ಈ ಥರ ಏನಾದರೂ ಮೈಂಡಲ್ಲಿ ಇರುತ್ತೆ. ಬಂದ ತಕ್ಷಣ ಚಚ್ಚಿ ಬಿಸಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೆ ಆ ಫಿಯರ್ ಇಲ್ಲ, ಯಾಕಂದರೆ ಅಲ್ಲಿ ಮಹಾನ್ ಗೋಡೆನೇ ಇರುವಾಗ ನನಗೇನು ಅನ್ನುವಂಥ ಇದಿದೆ. ಖಂಡಿತವಾಗ್ಲೂ ಅವ್ರು ಆಟನ ಆಡಿದ್ರು. ಕೊನೆಗೆ ಬಂದು ನನಗೆ ಇನ್ನೂ ದೊಡ್ಡ ಖುಷಿಯಾಗಿದ್ದು ಅಂದರೆ ಲಿವಿಂಗ್ ಸ್ಟೋನ್ ಆ ಫಿನಿಶಿಂಗ್ ಮಾಡಿದ್ದು. ನನಗೆ ಇನ್ನೇನಪ್ಪ ಮಧ್ಯಮ ಕ್ರಮಾಂಕ ಓಕೆ, ಆರಂಭದಲ್ಲಿ ತುಂಬ ಚೆನ್ನಾಗಿದೆ ನಮ್ಮದು, ಫಿನಿಶಿಂಗ್ ಯಾರು ಮಾಡ್ತಾರೆ ಅಂತ ಬಂದಾಗ ಲಿವಿಂಗ್ ಸ್ಟೋನ್ ಆ ಫಿನಿಶಿಂಗ್ ಅಂತವನ್ನ ತಂದುಕೊಟ್ರು. ಬ್ಯಾಟಿಂಗ್ನಲ್ಲಿ ಬಿಡಿ, ಈ ಸಲ ಕಪ್ ನಮ್ಮದೇ ಅಂತ 10 ಸರಿ ಹೇಳ್ಬೋದು. ಕೆಲವೊಬ್ರು ಟ್ರೋಲ್ ಮಾಡ್ತಾ ಇದ್ರು ಈ ಒಂದು IPL ಆರಂಭಕ್ಕೆ ಮುಂಚೆ, ಡಬ್ಬಾ ಥರ ತಗೊಂಡಿದ್ದಾರೆ, ಮ್ಯಾಕ್ಸ್ವೆಲ್ ಬಿಟ್ಟಿದ್ದಾರೆ, ಡುಪ್ಲೆಸಿನ್ ಬಿಟ್ಟಿದ್ದಾರೆ, ಸಿರಾಜಿನ್ ಬಿಟ್ಟಿದ್ದಾರೆ, ವಿಲ್ ಜಾಕ್ಸನ್ ಬಿಟ್ಟಿದ್ದಾರೆ, ಏನು ಎಲ್ಲರನ್ನು ಬಿಟ್ಟು ನಾವು ಅಂಥವ್ರು ಇದ್ದಾಗಲೇ ಕಪ್ ಗೆದ್ದಿಲ್ಲ, ಇನ್ನು ಏನು ಮಾಡೋಕ್ಕಾಗತ್ತೆ ಅವ್ರನ್ನ ತಗೊಂಡು ಅಂತ ಇವ್ರನ್ನ ತಗೊಂಡಿದ್ದಾರೆ. ಬಟ್ ಒಳ್ಳೆ ಆಯ್ಕೆ ಅಂತೂ ಸೂಪರ್ ಆಗಿದೆ. ದಿನೇಶ್ ಕಾರ್ತಿಕ್ ಅವರ ಒಂದು ಮೈಂಡ್ ಸೆಟ್ ನ ಮೆಚ್ಚಬೇಕು. ಎಸ್, ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಪ್ರಮುಖವಾಗಿ ನೋಡಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ನಿನ್ನೆ RCBಯ ಬ್ಯಾಟಿಂಗ್ ಲೈನಪ್ ಹೇಗಿತ್ತು ಅಂತೇಳಿ. ನಿನ್ನೆ RCBಯ ಬ್ಯಾಟಿಂಗ್ ವೈಭವದ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ. ಪಾಟೀಲ್ ಕೂಡ ಹೇಳ್ತಾ ಇದ್ರು ಎಷ್ಟು ಚೆನ್ನಾಗಿ ಲೀಲಾ ಜಾಲವಾಗಿ ಫಿಲ್ ಸಾಲ್ಟ್ ಹಾಗೇನೆ ವಿರಾಟ್ ಕೊಹ್ಲಿ ಬ್ಯಾಟ್ ಅನ್ನ ಬೀಸಿದ್ರು ಅಂತೇಳಿ. ಅದರ ಮುಂದುವರಿದ ಭಾಗವಾಗಿ ಮಂಜು ಅವರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಮಂಜು ಬಂದಿದ್ದು ಗುದ್ದಿದ್ದು, ಫಿಲ್ ಸಾಲ್ಟ್ ಮೊದಲ ಬಾಲಲ್ಲಿ ಹೊಡೆದಿದ್ದು 4, ವಿರಾಟ್ ಕೊಹ್ಲಿನೂ ಅಷ್ಟೇ ಸ್ಟಾರ್ಟಿಂಗ್ ಬಾಲ್ ಅಲ್ಲೇ ಹೊಡೆದಿದ್ದು 4. ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಹೊಡೆದ್ರು, ಲಿವಿಂಗ್ಸ್ಟನ್ ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಹೊಡ್ಕೊಂಡ್ರು, ವಿರಾಟ್ ಕೊಹ್ಲಿ ಫಸ್ಟ್ ಬಾಲ್ ಬೌಂಡ್ರಿ, ಸಾಲ್ಟ್ ಫಸ್ಟ್ ಬಾಲ್ ಬೌಂಡ್ರಿ. ಹಿಂಗೆ ಆರಂಭ ಹೆಂಗೆ ಅಂದ್ರೆ ಭಯಂಕರವಾಗಿ ಕೊಟ್ಬಿಟ್ರು ಬೌಲರ್ಗಳಿಗೆ. KKR ಬೌಲರ್ಗಳಿಗೆ ಹೆಂಗೆ ಅಂದ್ರೆ ನೀನ್ ಹಾಕಪ್ಪ, ನೀನು ಹಾಕಿದ್ರೆ ನಾನು ಕೊಡೋದು ಗೊತ್ತೈತೆ, ನನಗೆ ಮಾಂಜಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ ತಗೊಂಡು ಹೊಡೆದಂಗೆ ಆಯ್ತು. ಲಿವಿಂಗ್ಸ್ಟನ್ ಲಾಸ್ಟ್ ಅಲ್ಲಿ ಪಂಚ್ ಕೊಟ್ರು ಮ್ಯಾಚ್ ಗೆಲ್ಲೋದಕ್ಕೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಪಾಟೀಲ್ ಸರ್ ಹೇಳ್ದಂಗೆ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಓವರ್ ಆಲ್ ಟೀಮ್ ಹೆಂಗಿದೆ ಅಂತಂದ್ರೆ ಈ ಸಲ ಕಪ್ ನಮ್ದೆ ಅಂತ 10 ಸಲ ಅಲ್ಲ 100 ಸಲ ಬೇಕಾದ್ರೆ ಹೇಳ್ಬೋದು. ಅಷ್ಟು ಸಖತ್ತಾಗಿದೆ. ಈಗ ಬ್ಯಾಟಿಂಗ್ ಲೈನಪ್ ಆಯ್ತು, ಈಗ ಬೌಲಿಂಗ್ ಲೈನಪ್ ಬಗ್ಗೆ ಮಾತಾಡಿದ್ರೆ ಕುರ್ನಾಲ್ ಪಾಂಡ್ಯ ಅಂತ ವ್ಯಕ್ತಿ ಹೆಂಗೆ ಅಂತಂದ್ರೆ ಆ ವ್ಯಕ್ತಿ 3 ವಿಕೆಟ್ನ ಹೆಂಗ್ ತೆಗೆದ್ರು ಅಂತಂದ್ರೆ ಈಗ ಮ್ಯಾಚ್ ಇನ್ನೇನು KKR ಕಡೆ ಹೋಗೋದನ್ನ ನಮ್ ಕಡೆ ಹಿಂಗ್ ಎಳ್ಕೊಂಡಂಗ್ ಆಯ್ತು, ದಾರದ ಹಗ್ಗ ತಗೊಂಡು ಎಳ್ಕೊಂಡಂಗ್ ಆಯ್ತು. ಆ ತರ ಒಂದು ಬೌಲಿಂಗ್ ಮಾಡಿದ್ರು. ಅದಾದ್ಮೇಲೆ ನನಗೆ ಸುಯೇಶ್ ಶರ್ಮಾ ಮೇಲೆ ಒಂಚೂರು 3 ಓವರ್ಗೆ 41 ಹೊಡ್ಸ್ಕೊಂಡಿದ್ದಾರೆ, ಪಟ್ಟಿದ್ದಾರೆ, ಅವ್ರಿಗೆ ಮತ್ತೆ ಬೌಲಿಂಗ್ ಕೊಟ್ಟಿದ್ದಾರೆ. ರಸಲ್ ಬೇರೆ ಇದ್ದಾರೆ, ಘಟ ಇದ್ದಾರೆ ಅಲ್ಲಿ ಮುಂದೆ. ಹೆಂಗಪ್ಪ ಇದು ಮುಗೀತು ಕತೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಬಾಲೇ ಬೌಂಡ್ರಿ ಹೊಡ್ಕೊಂತಾರೆ, ಫಸ್ಟ್ ಬಾಲ್ ಬೌಂಡ್ರಿ ಹೊಡ್ಕೊಂಡು ಸೆಕೆಂಡ್ ಬಾಲು ಮುಗೀತು, ರಸಲ್ ಹೊಡೆದ್ರೆ ಈಗ ಸರ್ ಹೇಳ್ದಂಗೆ 10 ಓವರ್ಗೆ ಇನ್ ಬೇಕಾದ್ರೆ 100 ಹೊಡೆಯೋ ಕೆಪಾಸಿಟಿ ಆ ವ್ಯಕ್ತಿಗೆ ಇರುತ್ತೆ. ಅಂತ ವ್ಯಕ್ತಿ ಎದುರುಗಡೆ ಇದ್ದಾಗ ಸ್ಪಿನ್ ಅಟ್ಯಾಕ್ ಕೊಟ್ಟಾಗ ಎಲ್ಲಿ ಇದು ಮಿಸ್ ಆಗುತ್ತೆ ಅಂತ ಹೇಳೋ ಟೈಮಲ್ಲೇ ಒಂದು ವಿಕೆಟ್ ತಗೊಂತಾರೆ. ಅದು ಅವಾಗ ಪಟ್ಟಿದಾರ್ಗೆ ಆ ಒಂದು ಓಪ್ನ ಕೊಟ್ಟಲ್ಲ ಸುಯೇಶ್ ಶರ್ಮಾಗೆ, ಅದು ಗ್ರೇಟ್ನೆಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹೊಸ ಕ್ಯಾಪ್ಟನ್ ಬೇರೆ, ಇಲ್ಲಿ ಹೊಸ ಬೌಲರ್ ಬೇರೆ, ಆಪೋಸಿಟ್ ಟೀಮಲ್ಲಿ ಆಡಿರೋಂಥ ವ್ಯಕ್ತಿ, ಅವ್ರ ಬಗ್ಗೆ ಗೊತ್ತಿರುತ್ತೆ ಎಲ್ಲರಿಗೂ. ರಸಲ್ಗಂತೂ ಮುಂಚೆನೆ ಗೊತ್ತಿರುತ್ತೆ, ರಸಲ್ಗೆ ಎಂತೆಂಥ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಅಂತ ವ್ಯಕ್ತಿನ ವಿಕೆಟ್ನ ಬೋಲ್ಡ್ ಮಾಡ್ತಾರಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಯಾರಿಗೆ? ಸುಯೇಶ್ ಶರ್ಮಾಗೆ, ಪಟ್ಟಿದಾರ್ಗೆ. ಆ ಒಂದು ಪ್ಲೇಸಲ್ಲಿ ಅದು ಡೆತ್ ಓವರಲ್ಲಿ ತಗೊಂಡಂಥ ವ್ಯಕ್ತಿಗೆ. ಅದಾದ್ಮೇಲೆ ಹ್ಯಾಸಲ್ವುಡ್, ಆಮೇಲೆ ಯಶ್ ದಯಾಳ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲೂ ಮಿಸ್ ಆಗ್ಲಿಲ್ಲ, ಎಲ್ಲೂ ಬೋರ್ ಅನಿಸ್ಲಿಲ್ಲ. ಯಾಕೆ ಬಂದ್ರಪ್ಪ ಇವರು ಅಂತ ಎಲ್ಲೂ ಅನಿಸ್ಲಿಲ್ಲ. RCB ಅಂತಂದ್ರೆ ಖುಷಿ ಆಗೋದು, ಪ್ರತಿಯೊಂದು ಬಾಲು ಒಂಥರ ಎಂಜಾಯ್ಮೆಂಟ್ ಆಗಿತ್ತು ಸರ್. ಇನ್ನೊಂದು ಕನ್ಫ್ಯೂಷನ್ ಇದೆ, ಭುವನೇಶ್ವರ್ ಕುಮಾರ್ನ ಯಾಕೆ ಆಡ್ಸಿಲ್ಲ ನನಗೂ ಇದೆ ಸರ್. ಅದು ಒಂದೇನು ಅಂತಂದ್ರೆ ಅವರು ಈಗ ಅಫಿಷಿಯಲಿ ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, ಭುವಿಗೆ ಇಂಜುರಿ ಆಗಿತ್ತು, ಈ ಕಾರಣಕ್ಕಾಗಿ ಆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಂದ್ ಸಣ್ಣ ಗಾಯ ಆಗಿರೋ ಕಾರಣಕ್ಕಾಗಿ ಅವ್ರನ್ನ ಕೂರಿಸಿ ರಶಿಕ್ ದಾರ್ ಅವ್ರನ್ನ ಆಡಿಸುವಂತ ಪ್ರಯತ್ನ ಮಾಡಿದ್ರು. ಬಟ್ ನನಗೇನು ರಶಿಕ್ ದಾರ್ ಅಷ್ಟು ಇಂಪ್ರೆಸಿವ್ ಆಗಿ ಅಂತ ಏನು ಅನಿಸ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಖಂಡಿತವಾಗ್ಲೂ ಭುವಿ ಬರ್ತಾರೆ. ಇಂಥ ಬೌಲಿಂಗ್ ಇಟ್ಕೊಂಡೆ ನಾವು ಹಿಂಗೆ
ಗೆದ್ದಿದ್ದೀವಿ, ಇನ್ನು ಭುವಿ ಬಂದ್ರೆ ಇನ್ನು ಹೆಂಗ್ ಗೆಲ್ಬೋದು ಅದೊಂದಿದೆ. ಖಂಡಿತವಾಗ್ಲೂ ಆ ಒಂದು ಕನ್ಫ್ಯೂಷನ್ ಇದೆ. ಅಷ್ಟು ಕೋಟಿ ಕೊಟ್ಟು ತಗೊಂಡಿದ್ದಾರೆ, ಯಾಕೆ ತಗೊಂಡಿಲ್ಲ ಇವರು, ಹಂಗೆ ಹಿಂಗೆ ಅಂತ ಬೈತಾ ಇದಾರೆ ಕೆಲವೊಬ್ರು. ಬಟ್ ಅವ್ರ ಗಾಯ ಆಗಿತ್ತು, ಅದಕ್ಕೋಸ್ಕರ ಸರ್ ಪಾಟೀಲ್ ಸರ್, ಮತ್ತೆ ನಿಮಗೆ ನಾನೊಂದು ಡೌಟ್ ಇದೆ ನನಗೆ. ಈಗ ಎಲ್ಲ ಸೀಸನ್ ಅಲ್ಲೂ ಲಾಸ್ಟ್ ಫೈನಲ್ ಆಡಿರೋ ಮ್ಯಾಚ್ಗಳು ಸೀಸನ್ ಫಸ್ಟ್ ಅಲ್ಲಿ ಓಪನ್ ಮ್ಯಾಚ್ ಆಡ್ತಾರೆ. ನಮ್ದು RCB ಫೈನಲ್ ಮ್ಯಾಚ್ ಆಡಿಲ್ಲ, ಸೆಮಿಫೈನಲ್ಸ್ ಅಲ್ಲಿ ಹೊರಗೆ ಬಂದ್ವಿ ನಾವು. ಆಕ್ಚುಲಿ ಆಡಬೇಕಾಗಿದ್ದು SRH KKR ಆಡ್ಬೇಕಾಗಿತ್ತು. ನಮ್ಮ RCB KKR ಮೇಲೆ ಆಡ್ಸಿದ್ರಲ್ಲ, ಯಾಕೆ? ಎಸ್ ಮಂಜು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಕೆಲವೊಂದ್ಸಲ ಬದಲಾವಣೆಗಳು ಆಗತ್ತೆ, ಯಾಕಂತ ಹೇಳಿದ್ರೆ RCBಗೆ ಅಷ್ಟು ಫ್ಯಾನ್ ಬೇಸ್ ಕೂಡ ಇದೆ. ಈ ಹಿಂದೆಯೂ ಕೂಡ ಚೇಂಜಸ್ ಆಗಿದೆ, ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ IPL ನಲ್ಲಿ ಚೇಂಜಸ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತೆ RCB ಅವರು ಉದ್ಘಾಟನಾ ಪಂದ್ಯದಲ್ಲಿ ಆಡಿದ್ದಾರೆ. ಹೀಗೆ ಬೇರೆ ಬೇರೆ ಟೀಮ್ ಅವರು ಆಡಿದ್ದಾರೆ. ಅವ್ರಿಗೆ ಹೆಂಗೆ ಅನುಕೂಲ ಆಗತ್ತೆ, ಯಾವ ದಿನದಲ್ಲಿ ಮ್ಯಾಚ್ ಬರಬೇಕು ಎಲ್ಲವನ್ನ ಲೆಕ್ಕಾಚಾರ ಹಾಕ್ತಾರೆ ಅವರು. ನಾನು ಅನ್ಕೊಂಡೆ ಸರ್, ಈಗ 18 ವರ್ಷದಲ್ಲಿ ಫಸ್ಟ್ ಓಪನ್ ಮಾಡಿದ್ರಲ್ಲ ಸೀಸನ್ ಫಸ್ಟ್, ಈಗ 18 ವರ್ಷ ಆಯ್ತಲ್ಲ, ನಾವು ವಯಸ್ಕರ ಆದ್ವಲ್ಲ, ಆ ಒಂದು ನಿಟ್ಟಲ್ಲಿ ಏನಾದ್ರೂ ಓಪನ್ ಮಾಡಿರೋ ಆತರ ಏನಿರಲ್ಲ. ಈ ಕೆಲವೊಂದು ಮ್ಯಾಚ್ ಒಂದು ವೇಳಾಪಟ್ಟಿನ ನಿರ್ಧಾರ ಮಾಡುವಾಗ ಚಾಂಪಿಯನ್ಸ್ಗೆ ಮೊದಲ ಪಂದ್ಯವನ್ನು ಕೊಟ್ಟಿರ್ತಾರೆ, ಅದರಲ್ಲಂತೂ ಡೌಟ್ ಇಲ್ಲ. ಅದರ ನಂತರ ವೇಳಾಪಟ್ಟಿ ಯಾವ ರೀತಿಯಾಗಿ ಸರಿದೂಗಿಸ್ಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೊಟ್ಟಿರ್ತಾರೆ. ಇನ್ನೊಂದು ಫ್ರಾಂಚೈಸಿ ತುಂಬಾ ದೊಡ್ಡ ಫ್ಯಾನ್ ಬೇಸ್ ಇದೆ, ಮೊದಲ ಪಂದ್ಯ ಇಂಥ ಫ್ಯಾನ್ ಬೇಸ್ ಇಟ್ಕೊಂಡು ಆಡಿದ್ರು, ಅದು ಕೂಡ ನಮ್ಗೆ ಲಾಭ ತರುತ್ತೆ, ಒಂದು ದೊಡ್ಡ ಉದ್ಘಾಟನಾ ಪಂದ್ಯ ಆಗುತ್ತೆ ಅನ್ನುವಂಥ ಕಾರಣನೂ ಇರ್ಬೋದು. ಬಟ್ ಇಂಥದ್ದೇ ಪರ್ಟಿಕ್ಯುಲರ್ ಕಾರಣಕ್ಕಾಗಿ RCB ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು. ಒಂದು ವೇಳಾಪಟ್ಟಿ ಕಾರ್ಯಕ್ರಮದ ಮೂಲಕ ಕೊಟ್ಟಿರ್ತಾರೆ ಅಷ್ಟೇ. ಎಸ್ ಪಾಟೀಲ್, ನಿಮ್ಮನ್ನ ಮಾತನಾಡಿಸ್ತೀನಿ. ಸಿಂಚನ, ಇನ್ನೊಂದು ಕಡೆಯಲ್ಲಿ ನಿನ್ನೆ ಸೆಲೆಬ್ರೇಷನ್ ಈಗ ಆನ್ ಆಗಿದೆ, ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದೀವಿ. ನಿನ್ನೆ ಮ್ಯಾಚ್ ಗೆದ್ದಾಗ ನೀವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ? ಸಿಂಪಲ್ ಆಗಿ ಮಾಡಿದ್ರಾ, ಅಥವಾ ಇನ್ನು ಮುಂದೆ ಬರುವಂತ ಮ್ಯಾಚ್ಗಳನ್ನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಿ? ಯೂಶ್ವಲಿ ಹೆಂಗಂದ್ರೆ ನಾವು RCB ಫ್ಯಾನ್ಸ್ಗಳು ಸೋಲಿ ಗೆಲ್ಲಿ RCB ಅಂತಾನೆ. ಪ್ರತಿ ಸಲ ಸೋತಾಗ್ಲೂ ಕೂಡ ನಾವೆಲ್ಲೂ ಅವ್ರನ್ನ ಸಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡಿಲ್ಲ. ಮತ್ತೆ ಅಷ್ಟೇ ಹೋಪ್ಸ್ ಅಲ್ಲಿ ಮತ್ತೆ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಅವ್ರು ನಿನ್ನೆ ಮ್ಯಾಚ್ ಗೆದ್ದಿದ್ದು ತುಂಬಾನೇ ಖುಷಿ ಇದೆ. ಒಂದು ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು, ಯುಗಾತಿಗೊಂದು ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು, ಗಿಫ್ಟ್ ಅಂತ. ತುಂಬಾ ಖುಷಿ ಇದೆ. ಪಾಟೀಲ್, ಈಗ ನೋಡ್ತಾ ಹೋಗೋದಾದ್ರೆ ಎಲ್ಲವೂ ಸರಿ ಇದ್ದಾಗ ಏನು ರಿಪೇರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. RCBಯಲ್ಲಿ ಮುಂದಿನ ಮ್ಯಾಚ್ಗಳಿಗೆ ಏನಾದರೂ ಬದಲಾವಣೆ ಬಯಸ್ತೀರಾ ನೀವು? ಹೇಗೆ? ನಾನೊಂದು 2 ಬದಲಾವಣೆ ಅಂತ ಖಂಡಿತವಾಗ್ಲೂ ಬಯಸ್ತೀನಿ. ನಿನ್ನೆ ಅವರು ಒಂದು ಸ್ವಲ್ಪ ನಮಗೆ ದುಬಾರಿ ಆದವ್ರೆ. ಒಂದು ಸ್ವಪ್ನಿಲ್ ಸಿಂಗ್ ನನಗೇನೋ ಬೇಡ ಅಂತ ಅನಿಸ್ತು, ಯಾಕಂದ್ರೆ ಈಗ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳು ಮಾಡಿರೋದ್ರಿಂದ ಕೃಣಾಲ್ ಪಾಂಡ್ಯ ಮತ್ತೆ ನಮಗೆ ಲಿವಿಂಗ್ ಸ್ಟೋನ್ ಇರುವಾಗ ಸ್ವಪ್ನಿಲ್ ಸಿಂಗ್ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ಒಂದು ತಲೆಯಲ್ಲಿ ಓಡಿತು. ಅವ್ರ ಬದಲಾಗಿ ಇನ್ನೊಬ್ಬ ಬ್ಯಾಟರ್ಗೆ ಅವಕಾಶ ಕೊಟ್ರು ಒಳ್ಳೇದು, ಯಾಕಂದ್ರೆ ಇಲ್ಲೇ 8 ಓವರ್ ನಮಗೆ ಸಿಕ್ಕಾಗ ಸ್ವಪ್ನಿಲ್ ಸಿಂಗ್ ಬೇಕಾಗಿಲ್ಲ ಅನ್ನೋದು ಒಂದು. ಇನ್ನೊಂದು ರಶೀಕ್ ದಾರ್ ಅವ್ರ ಬದಲಾಗಿ ಭುವಿಯರ್ ಬರ್ತಾರೆ. ಆ 2 ಚೇಂಜಸ್ ಬೇಕೇ ಬೇಕಾಗತ್ತೆ ನನಗೆ. ಸುರೇಶ್ ಶರ್ಮಾ ಬದಲಾವಣೆ ಆಗ್ಲೇಬೇಕು ಅಂತೀರಾ? ಹೌದು ಸರ್, ಯಾಕೆಂದ್ರೆ KKR ಅಲ್ಲಿ ಚೆನ್ನಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ರು. ಇಲ್ಲಿ ಮೇನ್ ಪ್ಲೇಯರ್ ಗಿಂತ ಇಂಪ್ಯಾಕ್ಟ್ ಪ್ಲೇಯರ್ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಆ ಒಂದು ಪ್ಲೇಯರ್ ಅಲ್ಲಿ ಯಾರೋ ಒಬ್ರು ಪ್ಲೇಯರ್ ಇದ್ರು ಅಂತಂದ್ರೆ ಒಂಚೂರು ಫುಲ್ ಟೈಮ್ ಆಗಿ ಆಟ ಆಡ್ಬೋದಲ್ಲ ಅಂತ. ಈಗ ಅವರು ಫೀಲ್ಡಿಂಗ್ ಅಲ್ಲೂ ವೈಫಲ್ಯ ಕಾಣ್ತಾ ಇದಾರೆ, ಬ್ಯಾಟಿಂಗ್ ಬೌಲಿಂಗ್ ಅಲ್ಲೂ ದುಬಾರಿ ಬೌಲಿಂಗ್ ಓಡಿಸ್ಕೊತಾ ಇದ್ದಾರೆ. ಸೊ ಅಂತ ಪರಿಸ್ಥಿತಿ ಇದ್ದಾಗ ಸರಿ ಹೇಳ್ದಂಗೆ ಅವ್ರನ್ನ ಕೂರಿಸ್ಬಿಟ್ಟು ನಮಗೆ ಸ್ವಪ್ನಿಲ್ ಸಿಂಗ್ ಒಂಥರ RCB ಒಂಥರ ಲಕ್ಕಿ ಚಾರ್ಮ್ ಇದ್ದಂಗೆ. ಆ ವ್ಯಕ್ತಿ ಏನಾದ್ರೂ ಪ್ಲೇಸ್ ಆದ್ರೆ ಒಂಚೂರು ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಕೊಡ್ತಾರೆ ಸ್ವಪ್ನಿಲ್ ಸಿಂಗ್ ಅವರು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂಥರ ಚೆನ್ನಾಗಿದೆ ಅದೊಂಥರ. ಹೆಂಗೆ ಅಂದ್ರೆ ಅವ್ರು ಬಂದಾಗಿಂದ ಒಂಥರ ಎಲ್ಲಾ ಮ್ಯಾಚ್ ಗೆದ್ಕಂತಾನೆ ಬಂದ್ವಿ ಹೋದ್ ಸೀಸನ್ ಅಲ್ಲಿ. ಮತ್ತೆ ನನಗೆ ಇವರು ಬೇಡ ಅನ್ಸುತ್ತಪ್ಪ ಪಡಿಕಲ್. ಆಸ್ ಎ ಕನ್ನಡಿಗ ನಾನು ಅದೇ ಕೇಳ್ಬೇಕಂತ ಇದ್ದೆ ಪಾಟೀಲ್. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಮ್ಯಾಚ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ಕೊಂಡಿದ್ವಿ. ಬಟ್ ಸ್ಪೀಡ್ ಗೋಯಿಂಗ್ ಮ್ಯಾಚ್ ಅಲ್ಲಿ ಒಬ್ಬ ಸ್ಲೋ ಬ್ಯಾಟರ್ ನ ಡೌನ್ ಅಲ್ಲಿ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈ ಪಾಯಿಂಟ್ ಮಾತ್ರ ನಾನು 100% ಹೋಗ್ತೀನಿ. ಈಗ ಅಂದ್ರೆ T20 ಅಂದ್ರೆ 200 ಲೆಕ್ಕಾಚಾರ, ಯಾಕಂದ್ರೆ 200 ಹೊಡಿತೀವಿ, ಆರಾಮ್ ಹೊಡಿತೀವಿ. ನೀವು 15 ಬಾಲಲ್ಲಿ 10 ರನ್ ಹೊಡಿಯೋದು ಅಥವಾ 35 ಬಾಲಲ್ಲಿ 30 ರನ್ ಹೊಡೆದ್ರೆ ತಂಡಕ್ಕೆ ಲಾಭ ಇಲ್ಲ. ನಿನ್ನೆ ನೋಡಿದೀವಿ, ಆರಾಮ್ ಸಾಲ್ಟ್ ಮತ್ತೆ ಕೊಹ್ಲಿ ಆರಾಮ್ಸಿ ಬೀಸ್ತಾ ಇದಾರೆ, ಬಿಗ್ ರನ್ ಬರ್ತಾ ಇದೆ. ಅಂತದ್ರಲ್ಲಿ ಬಂದು ನೀವು ಬಾಲ್ ಕೂಡ ಟಚ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆ ಒಂದು ಬೌಂಡ್ರಿ ಹೊಡೆದ್ರೆ ಇನ್ನೊಂದ್ಸರಿ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಬೇಕಂದಾಗ ವಿಕೆಟ್ ನ ಒಪ್ಪಿಸಿ ಹೋಗ್ತೀರಾ. ಇಂಥ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಳೋದು ಇಂಪಾರ್ಟೆಂಟ್. ಒಂದ್ಸರಿ ನಮ್ಮ ಹತ್ರ ಇದ್ದಾಗ್ಲೂ ಕೂಡ ಅವ್ರ ಸ್ಟ್ರೈಕ್ ರೇಟ್ ನನಗೇನು ಇಂಪ್ರೆಸಿವ್ ಆಗಿ ಏನು ಕಂಡಿಲ್ಲ. ಆಸ್ ಎ ಕನ್ನಡಿಗ ತಂಡದಲ್ಲಿ ಇರಬೇಕು, ಎಲ್ಲವೂ ಒಪ್ಕೊಳ್ಳೋಣ. ಹಾಗಂತ ಹೇಳಿ ತಂಡವನ್ನ ಸೋಲಿಸುವ ಹಂತಕ್ಕೆ ಕರ್ಕೊಂಡು ಹೋದ್ರೆ ನಾನಂತೂ ಇಷ್ಟಪಡಲ್ಲ. ನಾನು RCB ಫ್ಯಾನ್, RCB ಗೆಲ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಅಲ್ಲಿ ಕನ್ನಡಿಗ ಆಗಿದ್ರು ಓಕೆ, ನನಗೆ ಬೇರೆ ಪ್ಲೇಯರ್ ಆಗಿದ್ರು ಓಕೆ, ಆ ತಂಡವನ್ನ ಗೆಲ್ಸೋದು ಇಂಪಾರ್ಟೆಂಟು. ಪಡಿಕಲ್ ಆ ಒಂದು ಸ್ಟ್ರೈಕ್ ರೇಟ್ ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ಖಂಡಿತವಾಗ್ಲೂ ಇದೇ ಸ್ಟೇಜ್ ಅಲ್ಲಿ ಕುತ್ಕೊಂಡು ಅವ್ರನ್ನ ಹೊಗಳೋಣ. ಅಲ್ಲಿ ಲೆಫ್ಟ್ ಅಂಡ್ ರೈಟ್
ಕಾಂಬಿನೇಷನ್ ಬಂದ್ರೆ ಎಷ್ಟು ಒಳ್ಳೇದಾಗತ್ತೆ. ಅದನ್ನ ಇವ್ರು ಮಾಡ್ಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ಮತ್ತೆ ನಂಬರ್ 3 ಸ್ಲಾಟ್ ಅಲ್ಲಿ ಅವ್ರು ಬೇಕಾಗೇ ಇಲ್ಲ. ಅಲ್ಲಿ ನಂಬರ್ 3 ಸ್ಲಾಟ್ ಎಂತದಿರುತ್ತೆ ಅಂದ್ರೆ ವಿಕೆಟ್ ನ ಉಳಿಸಿ ಬಿಗ್ ಸ್ಕೋರ್ ಮಾಡುವಂತವ್ರು ಬೇಕು. ಅಲ್ಲಿ ಬೆತಲ್ ನ ಹಾಕಿದ್ರೆ ತುಂಬಾ ಒಳ್ಳೇದು. ಇಲ್ಲ ಲಿವಿಂಗ್ ಸ್ಟೋನ್ ಅಲ್ಲಿ ಹಾಕಿ ನೀವು. ನನಗನ್ಸಿದ ಮಟ್ಟಿಗೆ ಪಡಿಕಲ್ ವೇಸ್ಟ್, ಅಲ್ಲಿ ಹಾಕೋದಂತೂ ವೇಸ್ಟ್. ಇಲ್ಲ ಪದೇದಾರೆ ಆಡಿದ್ರೆ ಬೆಸ್ಟ್ ಅಲ್ಲಿ. ವೆಲ್ ಮಂಜು, ಕೊನೆಯದಾಗಿ ಏನ್ ಹೇಳ್ತೀರಾ? ಈಗ ನೀವು ಪಟ್ಟಿದಾರ್ ಬಗ್ಗೆ ಮಾತಾಡಿದ್ರಿ. ಸೊ ಆ ಒಂದು ಪ್ಲೇಸ್ ಅಲ್ಲಿ ತುಂಬಾ ಪಟ್ಟಿದಾರ್ ಮ್ಯಾಚ್ಗಳು ನೋಡಿದ್ವಿ, ಎಲ್ಲ ನೋಡಿದ್ವಿ. ಅದ್ರ ಬದಲಿ ನಮ್ಮ ಮನೋಜ್ ಬಾಂಡ್ಗೆನ ಒಂದು ಪ್ಲೇಸ್ ಅಲ್ಲಿ ತಂದ್ರೆ ಇಂಪ್ಯಾಕ್ಟ್ ಲಿಸ್ಟ್ ಅಲ್ಲಿ ಅವರು ಇದ್ರು ಅವ್ರನ್ನ ತಂದಿದ್ರೆ ಅವರು ಲೆಫ್ಟ್ ಹ್ಯಾಂಡ್ ರೇಸ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ತುಂಬಾ ಸಿಕ್ಸಸ್ ಹೊಡಿತಾರೆ, ತುಂಬಾ ಬೌಲಿಂಗು ಚೆನ್ನಾಗಿ ಮಾಡಿರೋಂಥ ವ್ಯಕ್ತಿ. ಅವ್ರನ್ನ ತಂದು ರಿಪ್ಲೇಸ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ. ತುಂಬಾ ವರ್ಷಗಳಿಂದ RCBಲೇ ಉಳಿದಿದೆ, ಬೆಂಚ್ ಕಾಯ್ತಿದ್ದಾರೆ. ಸೊ ಅವ್ರಿಗೂ ಕೊಟ್ರೆ, ನಾನು ಒಂದು ಚಾನ್ಸ್ ಕೊಟ್ರಪ್ಪ, ನನಗೂ ಒಂದು ನನ್ನ ಮ್ಯಾಚ್ ನ ತೋರಿಸುವಂತ ಕೆಪಾಸಿಟಿ ನನಗೂ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊಂತಿದೀವಿ. ಅವರು ಬಂದ್ರೆ ಚೆನ್ನಾಗಿರುತ್ತೆ ಟೀಮಲ್ಲಿ. ಎಸ್ ಪಾಟೀಲ್, ಕೊನೆಯದಾಗಿ ಏನ್ ಹೇಳ್ತಾರೆ ಚುಟುಕಾಗಿ? ಒಂದು ಆರಂಭ ಚೆನ್ನಾಗಿದೆ, ಅಂತ್ಯ ಕೂಡ ಚೆನ್ನಾಗಲಿ. ಯಾಕೋ 18 ನಾನು ಮೊದಲೇ ಹೇಳಿದೆ, 18 ಎಲ್ಲೋ ಹೊಂದ್ಕೊಳ್ತಾ ಇದೆ ಎಲ್ಲದಕ್ಕೂ. ಅದರಲ್ಲೂ ಕೂಡ ಈ ರೀತಿಯಾದಂತಹ ಕಿಕ್ ಸ್ಟಾರ್ಟ್ ಅಂತ ಏನಿದೆ ಅಲ್ಲ, RCB ಫ್ಯಾನ್ಸ್ಗೆ ಒಂದು ಜೋಶ್ ಅಂತೂ ಖಂಡಿತವಾಗ್ಲೂ ಮೂಡಿಸಿದೆ. ಆ ಜೋಶ್ ಮುಂದುವರಿಬೇಕು. ಟೀಮ್ ನೋಡಿದ್ರೆ ಖಂಡಿತವಾಗ್ಲೂ ಬಲಾಢ್ಯವಾಗಿ ಕಾಣಿಸ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಇನ್ನೊಂದು 4-5 ದಿನ ಬಿಟ್ಟು CSK ಜೊತೆಗಿದೆ. ಆ ಒಂದು ಪಂದ್ಯಕ್ಕೆ ಎದುರು ನೋಡ್ತಾ ಇದ್ದೀನಿ. ಆ ಪಂದ್ಯ ಬೇಗ ಒಂದು 4-5 ದಿನ ಬೇಗ ಕಳೀಲಿ ಅಂತ ಅನ್ಕೋತಾ ಇದ್ದೀನಿ. ಆ ಪಂದ್ಯವನ್ನ ಗೆದ್ದು ಒಂದ್ ಸ್ವಲ್ಪ ಅಂಕಲ್ ಮಕ್ಕಳಿಗೆಲ್ಲ ಉರಿಸಿ ಈ ಸಲ ಕಪ್ ನಮ್ದೇ. ಸಿಂಚನ, ಕೊನೆಯದಾಗಿ ಏನ್ ಹೇಳ್ತೀರಾ? ಇನ್ನು ಅದೇ ಯುಗಾದಿ ಹಬ್ಬಕ್ಕೊಂದು ಬಂಪರ್ ಗಿಫ್ಟ್ ಸಿಕ್ಕಿದೆ ನಮ್ಗೆ. ಸೊ ಹೊಸ ವರ್ಷದಲ್ಲಿ ಹೊಸ ಅಧ್ಯಾಯ ಬರೆಯುತ್ತೆ ಅನ್ನೋ ನಂಬಿಕೆನೂ ಇದೆ. ಅದೇ ಈ ಸಲ ಕಪ್ ನಮ್ದೇ ಅಂತ ಹೇಳಕ್ಕೆ. ಜೈ RCB. ಜೈ RCB. ಎಸ್ ಮಂಜು, ಪಾಟೀಲ್ ಹಾಗೇನೆ ಸಿಂಚನ, ನಿಮ್ 3 ಜನಕ್ಕೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ಸ್ಟುಡಿಯೋದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ರಣರೋಚಕ ಪಂದ್ಯವನ್ನು ನೋಡಿದ್ವಿ. KKRಗೆ ಮಣ್ಣು ಮುಕ್ಕಿಸಿ ಆಯ್ತು. ಮುಂದಿರೋದು ಚೆನ್ನೈ ಸೂಪರ್ ಕಿಂಗ್ಸ್. ಕಳೆದ ಬಾರಿ ಹೇಗೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ರೀತಿಯಾಗಿ ಚಿನ್ನಸ್ವಾಮಿಯಲ್ಲಿ ಮಾಂಜಾವನ್ನ ಕೊಟ್ಟಿದ್ರು ಎಲ್ರಿಗೂ ಕೂಡ ನೆನಪಿದೆ. ಅದೇ ರೀತಿಯಾದಂಥ ಸೋಲನ್ನ ಈ ಬಾರಿಯೂ ಕೊಡ್ತಾರ, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.